ಬೆಟ್ಟ, ಬೆಟ್ಟದ ಮೇಲೆ ದೇವಸ್ಥಾನ, ಸುತ್ತಲೂ ಮಂಜು, ಕಾಡು, ಬೆಟ್ಟ ಗುಡ್ಡ, ಇಂಥ ಬ್ಯೂಟಿಫುಲ್ ಆದ ಸಿನ್ರಿ ನೋಡಬೇಕಾ? ಸೊ ಈಗಲೇ ಹೊರಟು ಬನ್ನಿ ನಮ್ಮ ದೇವರಾಯನ ದುರ್ಗಕ್ಕೆ. ಬ್ಯಾಗ್ಳೂರಿಂದ ಅರೌಂಡ್ 80 to 100 ಕಿಲೋಮೀಟರ್ಸ್ ಇರುವ ಈ ಸುಂದರವಾದ ಬೆಟ್ಟದ ಮೇಲಿರುವ ದೇವಸ್ಥಾನ ನೋಡಲಿಕ್ಕೆ ಸ್ವರ್ಗ ಥರನೇ ಇದೆ ಈ ಕೋಲ್ಡ್ ವೆದರ್ ಸೀಸನ್ನಲ್ಲಿ. ಎಲ್ಲೋ ಸಕಲೇಶ್ಪುರ, ಕುಮಾರ ಪರ್ವತನ ಬೆಟ್ಟ ಹತ್ತಿ ಫಾಗ್ ನೋಡ್ತೀನಿ ಅಂತ ಕಷ್ಟಪಡೋ ಬದಲು ಇಷ್ಟೇ ದೂರದಲ್ಲಿರುವ ನಮ್ಮ ದೇವರಾಯನ ದುರ್ಗಕ್ಕೆ ಬಂದು ಈ ವೆದರ್ನ ಎಂಜಾಯ್ ಮಾಡೋ ಆಪರ್ಚುನಿಟಿನ ಕಳ್ಕೊಬೇಡಿ. ಆದಷ್ಟು ಬೇಗ ಹೊರಟು ಬನ್ನಿ. ಈ ವೆದರು ಈ ಕೆಲ ದಿನಗಳಿಗೆ ಮಾತ್ರ ಸೀಮಿತವಾಗಿದೆ. ಈ ವೆದರ್ ಹೋದ್ಮೇಲೆ ಈ ಫಾಗು ನೋಡೋಕ್ಕೆ ಸಿಗಲ್ಲ. ಇದು ಹೇಳಬೇಕಂದ್ರೆ ಮಧ್ಯಾಹ್ನ 12 ಗಂಟೆ ಸಮಯ, ಬೆಳಗ್ಗೆ 6 ಗಂಟೆ ರೇಂಜ್ನಲ್ಲಿದೆ ಫಾಗು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ದಾರಿ ಉದ್ದಕ್ಕೂ ಗ್ರೀನ್ರಿ, ಮೇಲೆಯಿಂದ ಕಾಣಸಿಗೋ ಇಂಥ ಈ ವ್ಯೂಸು ಮಸ್ಟ್ ಸಿ ಅಂತೀನಿ. ಈಗ ತಾನೇ ಮದುವೆ ಆಗಿರೋ ಕಪಲ್ಸ್ಗೆ, ಕಾಲೇಜಲ್ಲಿರೋ ಲವರ್ಸ್ಗೆ ಹೇಳಿ ಮಾಡಿದಂಥ ಸ್ವರ್ಗದಂಥ ಜಾಗ. ಫ್ಯಾಮಿಲಿಗೆ ಮಕ್ಕಳನ್ನ ಕರ್ಕೊಂಡ್ಬಂದು ಎಂಜಾಯ್ ಮಾಡೋ ಅಂತ ಡಿವೈನ್ ಪ್ಲೇಸ್ ಅಂತ ಹೇಳ್ತೀನಿ. 100 ವರ್ಷಗಳಿಂದ ಇಲ್ಲೇ ಕುಳಿತಿರುವ ನಮ್ಮ ಲಕ್ಷ್ಮೀ ನರಸಿಂಹನ ಆಶೀರ್ವಾದ ಪಡೆದು ಅಲ್ಲೇ ಕುಳಿತಿರುವ ನಮ್ಮ ಆಂಜನೇಯನನ್ನು ನೋಡಿ ಈ ವೆದರ್ನ ಎಂಜಾಯ್ ಮಾಡಿ, ಇಲ್ಲೇ ಚುರುಮುರಿ, ಮಂಡಕ್ಕಿ ಎಲ್ಲ ಸಿಗುತ್ತೆ, ತಿಂದು ಒಳ್ಳೆ ಸ್ಪಾಟ್ನ ಒನ್ ಡೇಯಲ್ಲಿ ಸ್ಪೆಂಡ್ ಮಾಡುವಂಥ ನಮ್ಮ ದೇವರಾಯನ ದುರ್ಗನ ಈ ಸೀಸನ್ನಲ್ಲಿ ಮಸ್ಟ್ ಸಿ ಅಂತ ಹೇಳ್ತೀನಿ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಬ್ಯೂಟಿಫುಲ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.